ಅತಿಯಾಗಿ ಪ್ರೀತಿಸುತ್ತಿವೆ ಅನ್ನೋ ಮಾತಕ್ಕೆ ಒಪ್ಪಲು ಸಾಧ್ಯ ಇಲ್ಲ. ಪ್ರೀತಿ ಉಳಿಸಿಕೊಳ್ಳೋದು ಅವ್ರ ಕೈಯಲ್ಲೇ ಇದೆ. ಕಮಲ್ ಹಾಸನ್ ವಿರುದ್ಧ ನಟ ವಸಿಷ್ಠ ಸಿಂಹ ಕಿಡಿಕಾರಿದ್ದಾರೆ. ಕೇಳಿಸ್ಕೊಳ್ಳಿ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ಲ, ಆ ಮಾತನ್ನ ಮೋಸ್ಟ್ಲಿ ಅವರು ತುಂಬ ಸೀರಿಯಸ್ ಆಗಿ ಪರಿಗಣಿಸಂಗಿದೆ. ಬಟ್ ಪ್ರೀತಿ ಇದ್ದ ಕಡೆ ಕ್ಷಮೆನೂ ಇರಬೇಕು, ಪ್ರೀತಿ ಇರೋ ಕಡೆ ಗೌರವನೂ ಇರಬೇಕು. ಎಲ್ಲೋ ಒಂದು ಕಡೆ ನನಗೆ ಅಂದರೆ ಒಂದು ಸ್ಟೇಟ್ಮೆಂಟಲ್ಲಿ ಯಾರು ಭಾಷಾ ಜ್ಞಾನಿಗಳು, ಭಾಷಾ ತಜ್ಞರು ಮಾತಾಡಬೇಕು ಇದ್ರ ಬಗ್ಗೆ ಅಂದಾಗ ಆ ಸ್ಟೇಟ್ಮೆಂಟ್ನ ಮೆನ್ಷನ್ ಮಾಡಲಿಲ್ಲ ಅಂದರೂ ಆಗಿರೋದು. ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಅಪ್ಪಿ ಅದು ಓಕೆ. ಇದರಿಂದ ನನಗೆ ಹರ್ಟ್ ಆಗಿದ್ರೆ ಕ್ಷಮೆ ಕೇಳಿದ್ರೆ ಬಹುಶಃ ದೊಡ್ಡವರಾಗೋರು ಇನ್ನೂ. ಯಾಕಂದರೆ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ, ನಾವೆಲ್ಲರೂ ಅವ್ರ ಅಭಿಮಾನಿಗಳಿದ್ದೀವಿ. ಬೇಡದ ಜಾಗದಲ್ಲಿ ಬೇಡದ ಮಾತಾಡಿದಾಗ ಅದ್ರ ಕಾಸ್ಟ್ ಅಂತ ಕೆಲವೊಂದು ಆಗುತ್ತಲ್ಲ, ಅದು ಅವರವರ ವಿವೇಕಕ್ಕೆ ವಿವೇಚನೆಗೆ ಬಿಟ್ಟಿದ್ದು. ಅದನ್ನ ಇವತ್ತು ನೋಡ್ತಾ ಇದ್ದೀನಿ ನಾನು. ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಇರಬಹುದು ನಮ್ಮೆಲ್ಲರಿಗೂ ಅನ್ಸುತ್ತೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಹಿಂದಿ ಹೇರಣೆ ವಿರುದ್ಧ ದೊಡ್ಡದಾಗಿ ಧ್ವನಿ ಎತ್ತದಲ್ಲಿ ಒಂದು ಧ್ವನಿಗಳು ಅಂದರೆ ಒಂದು ತಮಿಳುನಾಡು, ಇನ್ನೊಂದು ಕರ್ನಾಟಕ. ಕರ್ನಾಟಕದಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳಲ್ಲಿ ಹಲವಾರು ಘಟನೆಗಳನ್ನ ನೋಡ್ತಿದ್ದೀವಿ, ವಿಟ್ನೆಸ್ ಮಾಡ್ತಿದ್ದೀವಿ. ವಿನಾಕಾರಣ ಕನ್ನಡಿಗರನ್ನ ಕೇಳ್ಬೋದು, ಕನ್ನಡದ ಅಸ್ಮಿತೆಯನ್ನು ಪ್ರಶ್ನೆ ಮಾಡೋದು ಅಥವಾ ಕನ್ನಡದ ಸೆಂಟಿಮೆಂಟ್ನ ಹರ್ಟ್ ಮಾಡೋದು, ಇಂಥ ಹಲವಾರು ಘಟನೆಗಳನ್ನ ನೋಡಿದ್ದೀವಿ. ಅದಕ್ಕೆ ತಕ್ಕನಾಗಿ ಶಾಸ್ತಿನೂ ಆಗಿದೆ. ಅದರ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆ್ಯಂಡ್ ಈ ಥರ ಯಾವಾಗ ಸರಿಯಾಗಿ ಹೇಳಿದ್ದಾರೆ ನಟ ವಸಿಷ್ಠ ಸಿಂಹ ಅವರು. ವೆಲ್ ಸೇಡ್. ಏನು ಉತ್ತರ ಕೊಡಬೇಕಾಗಿದೆಯೋ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರೀತಿ ಇದೆ ಅಂದ ಮಾತ್ರಕ್ಕೆ ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರದು. ಕಮಲ್ ಹಾಸನ್ ಮಾಡ್ತಾ ಇರೋದು ಅದನ್ನೇ. ಈ ದುರಹಂಕಾರಿಗೆ ಉತ್ತರವನ್ನ ಕೊಡಬೇಕಾಗಿರುವಂತ ರೀತಿಯಲ್ಲಿ ಉತ್ತರವನ್ನ ಕೊಡೋಕೆ ಶುರು ಮಾಡಿದ್ರೆ ಅವಾಗ ಸರಿ ದಾರಿಗೆ ಬರುತ್ತೆ.